8 ಹಾಗೂ 9ನೇ ಕವನ. ಇರಲಿರುಳು ವಸಂತದಲ್ಲಿ ನೆರೆಮನೆಯ ಶೋಕಾರ್ಥವ ಅಬ್ಬರವ ಕೇಳಿದು ಕುಂತಿ ಸಾಯಂಕಾಲ ಸಮಯದಲ್ಲಿ ಬರದಿ ನೈತಂದ ಸಂಕಟ ಭೂಸುರವರ ನಿರೋಧವಿದೇನು ದುಃಖೋ ಆಕಸ್ಮಿಕವೆಂದಳು ಕುಂತಿ ವಿನಯದಲ್ಲಿ. ಅಂದರೆ ಹೀಗೆ ಪಾಂಡವರು ಕೆಲವು ತಿಂಗಳು ಕಾಲ ಇರುತ್ತಿರಲು ಒಂದು ದಿನ ಸಂಜೆ ಪಕ್ಕದ ಮನೆಯಿಂದ ಹೆಚ್ಚಿನ ಶೋಕಾರ್ಥ ಶಬ್ದವು ಕೇಳಲು ಕುಂತಿಯು ಬೇಗ ಅಲ್ಲಿಗೆ ಹೋಗಿ, ಬ್ರಾಹ್ಮಣ ಶ್ರೇಷ್ಠನೇ, ನಿನ್ನ ಸಂತೋಷಕ್ಕೆ ಯಾವ ತಡೆ ಬಂದಿದೆ? ಆಕಸ್ಮಿಕವಾಗಿ ಅತಿಶಯ ದುಃಖವೇಕೆ ಎಂದು ವಿನಯದಿಂದ ಕೇಳಿದಳು. ನಾಳೆ ವೈವಾಹೋತ್ಸವದ ದೇಗ್ಬಾಲವಿದು ಮೊದಲೀ ವಸಂತದ ಬಾಲಿಕೆ ಓಕುಳಿಯ ಮಳೆಯಲ್ಲಿ ಸಿಡಿಲು ಸುಳಿದಿದೆಯೇನು? ಹೇಳಿರೆ ನಿಮಗಾದ ಅವಸ್ಥೆಯ ಕೇಳಲಾಗದೆ ಎನ್ನಲು ದ್ವಿಜನದ ಕೇಳಿ ಫಲವೇನು ಎಂದನು ಸುಯ್ದವು ದುಗುಡದಲ್ಲಿ. ಅಂದರೆ ಇನ್ನೇನು ನಾಳೆ ಮದುವೆಯ ಸಂಭ್ರಮ. ಅದಕ್ಕೆ ಮೊದಲು ಯುವತಿಯರು ಓಕುಳಿ ಎರಚಿದಾಗ ಸಿಡಿಲು ಬಡಿದಂತೆ ನಿಮಗೆ ಆಕಸ್ಮಿಕವಾಗಿ ಬಂದ ದುರವಸ್ಥೆಗೆ ಕಾರಣವೇನು? ನೀವು ಹೇಳಬಾರದೆ, ನಾನು ಕೇಳಬಹುದಲ್ಲ ಎಂದು ಕುಂತಿಯು ಹೇಳಲು ಬ್ರಾಹ್ಮಣನು ದುಃಖದಿಂದ ನಿಟ್ಟುಸಿರಿಟ್ಟು ಅದನ್ನು ಕೇಳಿ ಫಲವೇನು ಎಂದು ಹೇಳಿದನು. ಧನ್ಯವಾದಗಳು.